ಎಲ್ಲ ನನ್ನ ಸ್ನೇಹಿತರುಗಳಿಗೆ, ಇಡೀ ರಾಜ್ಯದ ಜನತೆಗೆ ಎಲ್ಲೋ ಈ ನಿಮ್ಮ ಪ್ರಶಾಂತ್ ಕುಮಾರ್ MLನ ಒಂದು ಶುಭಾಶಯ. ಮತ್ತು ಹಾಗೆ ಪ್ರತಿದಿನ ಒಂದಲ್ಲ ಒಂದು ಹಿಂದೂ ಸಂಪ್ರದಾಯ ಅಂತ ಹಬ್ಬಗಳು ಬರ್ತಾನೆ ಇರ್ತವೆ. ನಾವು ಹಿಂದೂ, ಮುಸ್ಲಿಂ, ಕ್ರೈಸ್ತರು ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು. ಅದು ಬುದ್ಧಿಸಮ್ ಆಗಲಿ, ಯಾವುದೇ ಧರ್ಮ ಆಗಲಿ, ನಾವೆಲ್ಲ ಜಾತಿ ಧರ್ಮ ಬಿಟ್ಟು ನಾವೆಲ್ಲ ಒಂದೇ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಹಿಂದಿ ಏರಿಕೆ ಒಂದು ಕಡೆ ಆದರೆ ಎಲ್ಲ ಉರ್ದುನೂ ಏರಿಕೆ ಮಾಡುವಂಥದ್ದು ರಾಜ್ಯಗಳಲ್ಲಿ ನಮ್ಮ ಹೋರಾಟಗಾರರು ಮತ್ತು ಹಾಗೆಯೇ ರಾಜಕಾರಣಿಗಳು ಮತ್ತು ಚಿತ್ರರಂಗದ ಕೆಲವು ಸ್ಟಾರ್ ನಟರುಗಳು ಮತ್ತು ನಟಿಯರುಗಳು ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಉರ್ದು ಭಾಷೆಯನ್ನು ಕಲೀರಿ, ಉರ್ದು ಭಾಷೆಗೆ ಜೀವ ಇದೆ ಅಂತ ಹೇಳ್ತಾರೆ. ಎಷ್ಟು ಜನ ಉರ್ದುನ ಕಲಿತು ಇವತ್ತು ಸಮಾಜವನ್ನು ಕಟ್ಟಿದ್ದಾರೆ, ಸಮಾಜದಲ್ಲಿ ನಿಂತಿದ್ದಾರೆ. ಇವತ್ತು KS ನಿಸಾರ್ ಅವರು ಜ್ಞಾನಪೀಠ ಪ್ರಶಸ್ತಿ ತಂದಿದ್ದು ಉರ್ದುವಿನಲ್ಲ, ಅದು ನಮ್ಮ ಒಂದು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು. ಎಲ್ಲೋ ಒಂದು ಕಡೆ ಉರ್ದುವಿಂದ ಕಲಿತೆ ಮಕ್ಕಳುಗಳಿಗೆ ಏನು ಉಪಯೋಗ ಇಲ್ಲ. ಎಷ್ಟು ಜನಕ್ಕೆ ಶಿಕ್ಷಣ ಮಂತ್ರಿ ಗೊತ್ತು ಉರ್ದು ಮಕ್ಕಳುಗಳಿಗೆ, ಎಷ್ಟು ಜನಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಗೊತ್ತು ಉರ್ದು ಮಕ್ಕಳಿಗೆ, ಎಷ್ಟು ಜನಕ್ಕೆ ಮಕ್ಕಳುಗಳಿಗೆ ನಮ್ಮ ಪ್ರಧಾನಮಂತ್ರಿ ಗೊತ್ತು, ರಾಷ್ಟ್ರಪತಿ ಗೊತ್ತು, ಉಪರಾಷ್ಟ್ರಪತಿ ಗೊತ್ತು, ಯಾರಿಗೂ ಯಾವುದೂ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಉರ್ದುನ ಏರಿಕೆ ಮಾಡುವಂಥದ್ದು ನಮ್ಮ ರಾಜಕಾರಣಿಗಳು ಮತ್ತು ನಮ್ಮ ಹೋರಾಟಗಾರರು ಮತ್ತು ನಮ್ಮ ಚಿತ್ರರಂಗದ ನಟರುಗಳು ಮಾಡ್ತಿರುವಂಥದ್ದು ಎಲ್ಲೋ ಒಂದು ಕಡೆ ನೋವಿನ ಸಂಗತಿ. ಅದೇ ನಾವುಗಳು ಹೇಳಿದ್ರೆ ಎಲ್ಲೋ ಒಂದು ಕಡೆ ಸಾಮಾನ್ಯ ರೈತಾಪಿ ಕುಟುಂಬ ವರ್ಗದ ಮಗ ನಾನು ಹೇಳಿದ್ರೆ ಎಲ್ಲೋ ಒಂದು ಕಡೆ ಕೇಳುವಂಥವ್ರಿಲ್ಲ. ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಅಲೆಯನ್ನು ಸೃಷ್ಟಿ ಆಗಬೇಕು. ಎಲ್ಲೋ ಒಂದು ಕಡೆ ಉರ್ದು ಏರಿಕೆ ಮಾಡಿ ನಮ್ಮ ಮಕ್ಕಳುಗಳನ್ನ ಹಾಳು ಮಾಡುವಂಥದ್ದು ಬೇಡ. ಉರ್ದು ಇವತ್ತು ಸಂತ ಶಿಶುನಾಳ ಶರೀಫರಾಗಲಿ ಮತ್ತು ಅಬ್ದುಲ್ ಕಲಾಮರಾಗಿ ಮತ್ತು ಎಷ್ಟೆಷ್ಟೋ ಇವತ್ತು ಮಾನೀಯರು ನಿಂತಿದ್ದು ಮಣ್ಣು ಇದು ಕನ್ನಡದ ಮಣ್ಣು. ಕನ್ನಡವನ್ನು ಕಲಿಸಿ ಮಕ್ಕಳುಗಳಿಗೆ, ಕನ್ನಡದ ಬೀಜವನ್ನು ಬಿತ್ತಿ, ಅದು ಬಿಟ್ಟು ಉರ್ದು ಏರಿಕೆ ಮಾಡಿ ಉರ್ದುವನ್ನು ತಿಳಿಸುವಂಥದ್ದು ಯಾರಿಗೂ ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಒಂದು ಕಡೆ ನಾವು ಮಾಡುವಂಥ ಎಲ್ಲೋ ಒಂದು ಸಣ್ಣ ತಪ್ಪುಗಳಿಂದ ಇವತ್ತು ಉರ್ದು ಏರಿಕೆಗಳಿಂದ ಇವತ್ತು ಸರ್ಕಾರಗಳು ಸಹ ಉರ್ದು ಶಾಲೆಗಳನ್ನ ತೆರೆಯುವಲ್ಲಿ ದುಡ್ಡು ನಾವು ಕಟ್ಟುವಂಥ ಏನು ಟ್ಯಾಕ್ಸ್ಗಳನ್ನ ಇವತ್ತು ನಾವು ಕಟ್ಟುವಂಥ ಒಂದು ಟ್ಯಾಕ್ಸ್ಗಳನ್ನ ಇವತ್ತು ದುಂದು ವೆಚ್ಚವನ್ನು ಮಾಡ್ತಿದ್ದಾರೆ. ಅದೇ ಎಷ್ಟೋ ಒಂದು ಕಡೆ ಕನ್ನಡ ಶಾಲೆಗಳಿಗೆ ಉಪಯೋಗ ಆಗುವಂಥದ್ದು ಮಾಡಿದ್ರೆ, ಕನ್ನಡ ಶಾಲೆಗಳನ್ನ ಉಳಿಸುವಂಥದ್ದು ಮಾಡಿದ್ರೆ ಎಷ್ಟು ವಿಶ್ವೇಶ್ವರಯ್ಯ ಹುಡ್ತಾರೆ, ಎಷ್ಟು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹುಡ್ತಾರೆ, ಎಷ್ಟು ವೀರ ನಾಡಿದಂಥ ಸಂಗೊಳ್ಳಿ ರಾಯಣ್ಣ ಹುಡ್ತಾರೆ, ಕೆಂಪೇಗೌಡರು ಹುಡ್ತಾರೆ. ಇಡೀ ಒಂದು ವ್ಯವಸ್ಥೆ ಇವತ್ತು ಬದಲಾವಣೆ ಆಗುತ್ತೆ. ಎಲ್ಲ ಒಂದು ಕಡೆ ನನ್ನ ವಿಡಿಯೋ ಮತ್ತು ನನ್ನ ಈ ಒಂದು ಸಾಮಾಜಿಕ ಜಾಲತಾಣ ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ, ಪ್ರತಿಯೊಬ್ಬರು ನೋಡ್ತಿರೋರಿಗೆ ನಾನು ಹೇಳೋದು ಇಷ್ಟೇ. ಎಲ್ಲ ಒಂದು ಕಡೆ ಉರ್ದು ಏರಿಕೆ ಮಾಡಿ ನಮ್ಮ ಒಂದು ಕನ್ನಡ ನಾಡನ್ನು ಜಲ ಸಂಸ್ಕೃತಿನ ಹಾಳು ಮಾಡೋದು ಬೇಕಾಗಿಲ್ಲ. ಈ ಮಣ್ಣಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ಕನ್ನಡನ ಕಲಿಬೇಕು. ಈ ಮಣ್ಣಿನ ವಾಸನೆಯೇ ಕನ್ನಡ. ಅದೇ ಉರ್ದು ಏರಿಕೆ ಮಾಡಿ ಉರ್ದು ಶಾಲೆಗಳನ್ನ ತೆರೆದು ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ ಮತ್ತು ಶಿಕ್ಷಣ ಸಚಿವರಿಗೆ ನಿಮಗೆ ಯಾವ ನೈತಿಕತೆ ಇದೆ ಉರ್ದು ಶಾಲೆಗಳನ್ನ ತೆರೀರಿ ಅಂತ ನೀವು ಹೇಳಿಕೆಗಳನ್ನ ಕೊಡ್ತೀರಿ ಮತ್ತು ಅದಕ್ಕೆ ಅನುದಾನವನ್ನು ಕೊಡ್ತೀರಿ? ಉರ್ದು ಶಾಲೆಗಳು ನಮ್ಗೆ ಯಾಕೆ ಬೇಕು? ಇವತ್ತು ಮಕ್ಕಳುಗಳ ಮೇಲೆ ಪರಿಣಾಮ ಬೀರುತ್ತೆ. ಎಷ್ಟು ಇವತ್ತು ಕನ್ನಡ ಉರ್ದು ಎರಡು ಏರಿಕೆಗಳನ್ನ ಮಾಡಿ ಇವತ್ತು ಅಲ್ಲಿನ ಎಷ್ಟು ನಪಾಸಾಗುವಂಥ ವಿದ್ಯಾರ್ಥಿಗಳಾಗ್ತಾರೆ. ಎಲ್ಲ ಒಂದು ಕಡೆ ಉರ್ದು ಏರಿಕೆ ಅದು ಬೇಕಾಗೇ ಇಲ್ಲ ಬಿಟ್ಟು ತೊಲಗಿಸಿ. ಇವತ್ತು ಮುಸ್ಲಿಮರು ನನ್ನ ಬಾಂಧವರಿಗೆ ಹೇಳ್ತೀನಿ, ಎಲ್ಲ ಒಂದು ಕಡೆ ನೀವು ಕನ್ನಡ ನಾಡಲ್ಲಿದ್ದೀರಾ, ಕನ್ನಡವನ್ನು ಕಲ್ತಿ ಕನ್ನಡ ನಾಡನ್ನು ಕಟ್ಟಿ ಇವತ್ತು ಎಷ್ಟು ಜನ ಉರ್ದುನ ಓದಿ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ, ಮತ್ತು ಹಾಗೆ ಎಷ್ಟು ಸ್ವತಂತ್ರ ಹೋರಾಟಗಾರರಾಗಿದ್ದಾರೆ. ಯಾರು ಏನಾಗಿದ್ದಾರೆ? ಉರ್ದುನ ಕಲಿತು ಯಾರೂ ಏನಾಗಿಲ್ಲ. ಅದೇ ಕನ್ನಡದ ಮಣ್ಣಲ್ಲಿ ಹುಟ್ಟು ಇವತ್ತು ಎಷ್ಟೋ ಜನ ಉರ್ದುವರು ಕನ್ನಡ ಹೋರಾಟಗಾರರಾಗಿದ್ದಾರೆ. ಇವತ್ತು ಕನ್ನಡ ಒಂದು ಸಂಸ್ಕೃತಿಯನ್ನು ಎತ್ತಿಡುವಂಥದ್ದು ಎಷ್ಟೋ ನನ್ನ ಮುಸಲ್ಮಾನ್ ಬಾಂಧವರು ಸಹ ಇವತ್ತು ಈ ನೆಲದಲ್ಲಿ ಇದ್ದಾರೆ. ಅಂಥದ್ರಲ್ಲಿ ಉರ್ದುನ ಶಾಲೆಗಳನ್ನ ತೆರೆಯುವಂಥದ್ದು, ಹೇಳಿಕೆಗಳನ್ನ ಕೊಡುವಂಥದ್ದು ನಮ್ಮ ರಾಜ್ಯ ಸರ್ಕಾರಗಳಾಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಮತ್ತು ರಾಜಕಾರಣಿಗಳಾಗಲಿ, ದೊಡ್ಡ ಚಲನಚಿತ್ರ ನಟರುಗಳಾಗಲಿ, ಹೋರಾಟಗಾರರಲ್ಲಿ ಯಾವ ನೈತಿಕತೆ ಇದೆ ಅಂತ ಹೇಳಿಕೆಗಳನ್ನ ಕೊಡ್ತೀರಾ? ನಾನು ಪ್ರಶ್ನೆ ಮಾಡೋದು ಇಷ್ಟೇ. ಈ ಉರ್ದುನ ಕಲ್ತಿ ಆಗಬೇಕಾಗಿರುವಂಥದ್ದು ಏನೂ ಇಲ್ಲ. ಉರ್ದು ಭಾಷೆ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಕನ್ನಡ. ಈ ನಾಡಲ್ಲಿ ಕನ್ನಡ ಬೇಕು, ಕನ್ನಡನ ಉಳಿಸ್ಬೇಕು, ಕನ್ನಡನ ಬೆಳೆಸಬೇಕು. ಇವತ್ತು ಎಷ್ಟು ಜನ ಕನ್ನಡನ ಕಲಿತು ಇವತ್ತು ಎಷ್ಟು ಉನ್ನತ ಸ್ಥಾನದಲ್ಲಿ IAS, IPS, KS DK ರವಿ ಅವರು ಎಷ್ಟು ಸರಳ ಸಜ್ಜನಿಕೆಯ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ DK ರವಿ ಅಂತ ಹೋರಾಟಗಾರರು ಇದ್ದಂಥದ್ದು ಮಣ್ಣಿದು. ಎಷ್ಟೋ ಅಂತ IAS, IPS ಓದಿದಂಥ ಕನ್ನಡ ಶಾಲೆಯಲ್ಲಿ ಓದಿಂತ ಬೆಳೆದಂಥ ಎಷ್ಟೋ ಮಾನೀಯರಿದ್ದಾರೆ. ಅಂಥ ಒಂದು ಮಣ್ಣಲ್ಲಿ ಇವತ್ತು ಉರ್ದುನ ಏರಿಕೆ ಮಾಡೋದು ಎಷ್ಟು ಸರಿ? ನಾನು ಸರ್ಕಾರದ ನೀತಿ ಕ್ರಮಗಳಿಗೆ ಧಿಕ್ಕರಿಸುತ್ತಾ ಇಡೀ ಒಂದು ರಾಜಕಾರಣಿಗಳ ಹಿಂದೆ ಮುಂದೆ ಹೋದರೆ ಉರ್ದುನ ಕಲೀರಿ, ಅದು ಹೇಳಿ ಇದು ಹೇಳಿ ಅಂತ ಹೇಳಿ ನಮ್ಮ ಜನಸಾಮಾನ್ಯರನ್ನ ದಾರಿ ತಪ್ಪಿಸ್ತಾರೆ ಹೊರತು ಅವರ ನಾಡನ್ನು ಕಟ್ಟುವಂಥ ಯಾವುದೇ ವಿಶ್ವೇಶ್ವರಯ್ಯ ಆಗಲ್ಲ, ಯಾವುದೇ ರಾಜ್ಕುಮಾರ್ ಆಗಲ್ಲ, ಯಾವುದೇ ಮಾಗಡಿ ಕೆಂಪೇಗೌಡರಾಗಲ್ಲ, ಇಡೀ ಒಂದು ಸಂಗೊಳ್ಳಿ ರಾಯಣ್ಣ ಆಗಲ್ಲ, ಕಿತ್ತೂರು ರಾಣಿ ಒನಕೆ ಓಬವ್ವ ಆಗಲ್ಲ.
ಎಲ್ಲೋ ಎಷ್ಟೋ ಮಾನೀಯರಾಗುವಂಥ ಮಣ್ಣು ಇದು. ಈ ಮಣ್ಣಲ್ಲಿ ಕನ್ನಡ ಬೇಕು, ಕನ್ನಡದ ವಾಸನೆ ಇದೆ. ಇವತ್ತು ಕನ್ನಡದ ವಾಸನೆ ಇರುವಂಥದ್ದಲ್ಲಿ ಉರ್ದುನ ಏರಿಕೆ ಮಾಡಿ ಮಕ್ಕಳುಗಳ ಮೇಲೆ ಪರಿಣಾಮ ಬೀರಬೇಡಿ ಅಂತ ಇಡೀ ಒಂದು ರಾಜಕಾರಣಿಗಳಿಗೆ ಹೇಳ್ತೀನಿ. ರಾಜಕಾರಣಿಗಳೇ, ನೀವು ರಾಜಕಾರಣಿಗಳು, ನಿಮ್ಮ ಚೇಲಗಳು ನಿಮ್ಮ ಹಿಂದೆ ಇಟ್ಕೊಂಡು ನೀವೆಲ್ಲ ಒಂದು ಕಡೆ ಮುಸ್ಲಿಮ ಒಂದು ಓಲೈಕೆನೋ ನಿಮ್ಮ ಒಂದು ರಾಜಕಾರಣ ಮಾಡೋಕ್ಕೋಸ್ಕರ ಜನಸಾಮಾನ್ಯರ ಮೇಲೆ ಏರಿಕೆಗಳನ್ನ ಮಾಡಬೇಡಿ, ಉರ್ದು ಏರಿಕೆ ಮಾಡಬೇಡಿ. ಈ ಮೂಲಕ ನಾನು ಇಡೀ ಒಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ಉರ್ದು ಏರಿಕೆಯನ್ನು ಮಾಡಿ ಕನ್ನಡದ ಮೇಲೆ ಪರಿಣಾಮ ಬೀರಬೇಡಿ. ಈ ಮಣ್ಣು ಕನ್ನಡ, ನೆಲ, ಜಲ, ಸಂಸ್ಕೃತಿ ಇರುವಂಥ ನನ್ನಂಥ ಎಷ್ಟೋ ಯುವಕರುಗಳು ಇವತ್ತು ಪುಣ್ಯಾತ್ಮ ತಂದೆ ತಾಯಿಗಳ ಮಕ್ಕಳು ಹೋರಾಟಕ್ಕೆ ನಿಂತಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಉರ್ದುನ ಏರಿಕೆನ ನಾವು ಬಿಡಲ್ಲ. ನಾವು ಖಂಡಿಸುತ್ತಾ ಇಡೀ ಒಂದು ರಾಜ್ಯದ ವ್ಯವಸ್ಥೆಯಲ್ಲಿ ಕನ್ನಡವನ್ನು ಉಳಿಸ್ತೀವಿ, ಈ ಮಣ್ಣಲ್ಲಿ ಕನ್ನಡನ ಬೆಳೆಸ್ತೀವಿ. ಮತ್ತು ರಾಜಕಾರಣಿಗಳು ಯಾವುದೇ ಕಾರಣಕ್ಕೂ ನಂಬೇಡಿ. ರಾಜಕಾರಣಿಗಳು ಹಿಂದೆ ಹೋಗಿ ಚೇಲಗಳಾಗಿ ಈ ಒಂದು ಉರ್ದು ಬೇಕು ಅನ್ನೋದು ಬಿಟ್ಟು ಕನ್ನಡ ಬೇಕು ಅಂತ ಕನ್ನಡದಲ್ಲೇ ಓದಿ ಕನ್ನಡದಲ್ಲೇ ಪಾಸಾಗಿ ದೊಡ್ಡ ನ್ಯಾಯಾಧೀಶರು ಉನ್ನತ ಸ್ಥಾನಗಳಿಗೆ ಹೋಗಿ ಇಡೀ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಾಗೋ ಮತ್ತು ಪ್ರಧಾನಮಂತ್ರಿಗಳಾಗುವಂಥದ್ದು ಘನವೆತ್ತ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಕನ್ನಡಿಗ, ಅದೇ ನಮ್ಮಂಥ ಎಷ್ಟೋ ವಿಶ್ವೇಶ್ವರಯ್ಯ ಕನ್ನಡಿಗ, ಎಷ್ಟೋ ಇವತ್ತು ಮಾಗಡಿ ಕೆಂಪೇಗೌಡರು ಕನ್ನಡಿಗ. ಇವತ್ತು ಜ್ಞಾನಪೀಠ ಪ್ರಶಸ್ತಿ 9 ಬಂದಿದೆ. ಇವತ್ತು ಅಲ್ಲಿರುವಂಥದ್ದು ಎಲ್ಲರೂ ಕನ್ನಡಿಗರು, ಮುಸ್ಲಿಮರು, ಕ್ರಿಶ್ಚಿಯನ್ ಆದರೂ ಸಹ ಎಲ್ಲದಕ್ಕೂ ಬಂದಿರೋದು ಕನ್ನಡಕ್ಕೆ. ಆ ಒಂದು ಹೆಮ್ಮೆ ನಮಗಿದೆ. ಈ ಕನ್ನಡಾಂಬೆನ ಉಳಿಸ್ಕೋತೀವಿ, ಕನ್ನಡಾಂಬೆನ ಬೆಳೆಸ್ತೀವಿ. ಯಾವುದೇ ಕಾರಣಕ್ಕೂ ಉರ್ದು ಏರಿಕೆ ಬೇಡ. ಈ ಹೇಳಿಕೆಗಳನ್ನ ಕೊಡುವಂಥ ರಾಜಕಾರಣಿಗಳನ್ನ, ಈ ಹೇಳಿಕೆ ಕೊಡುವಂಥ ಚಲನಚಿತ್ರ ನಟಿಗಳನ್ನ, ಈ ಹೇಳಿಕೆ ಕೊಡುವಂಥ ಹೋರಾಟಗಾರರನ್ನ, ಈ ಹೇಳಿಕೆ ಕೊಡುವಂಥ ಇಡೀ ನಮ್ಮ ವ್ಯವಸ್ಥೆನ ಧಿಕ್ಕರಿಸುತ್ತಾ ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.